ದಾರಿ ಮಧ್ಯದಲ್ಲಿ? ದಾರಿ ಮಧ್ಯದಲ್ಲಿ ಹೋಗಿ ಏನ್ ಮಾಡುದು? ದಾರಿ ಮಧ್ಯ ಅಂದ್ರೆ ಮಧ್ಯ ಅಲ್ಲ, ಮಧ್ಯ ಹೋದ್ರೆ ಏನಾಗ್ತದೆ? ಮಧ್ಯೆ ಹೋದ್ರೆ ಎದುರು ಬಂದ್ರೆ ಯಾರು ತಕ್ಕ ಹೋಗ್ತಾರೆ ಅಲ್ಲ, ನಮ್ಗೆ ತಕ್ಕಡೆ ಹೋದ್ರೆ ಹೆಣ ಆಗಿ ಹೋಗಿರ್ತಾರೆ. ಅಂದ್ರೆ ಹೋಗು ನಮ್ಮ ನಾಡಿನ ರಾಜ ಬೀದಿಯಲ್ಲಿ ಸುತ್ತಾಡು ಅಂತ ಹಾಕಿರ್ತಾರೆ. ರಾಜ ಬೀದಿ ಹನುಮಾನ್ ಸುತ್ತಿ ಬೇಕಾದ ಕೆಲಸ ಮಾತ್ರ ಸುತ್ತಿ ಸುಮ್ಮನೆ ಸುತ್ತಾಡಕ್ಕೆ ನನಗೆ ಹಾಕಿ ಉಂಟ. ನೀನು ಸುತ್ತಾಡೋದು ಯಾಕೆ? ಯಾಕೆ ಕೇಳೋದಕ್ಕೆ ಪ್ರಸಂಗ. ನಾಡಿನ ದೊರೆಯಾದಂತ ನಾನು ಒಂದು ಕೆಲಸವನ್ನು ಹೇಳ್ತಾನೆ ಅಂತಾದ್ರೆ ಅದು ಹಿಂದೆ ಹಲವು ಕಾರಣ ಇರ್ತದೆ. ಅದು ರಾಜ ಬೀದಿ ಸುತ್ತಾಡಬೇಕು ಅಂತ ಹೇಳಿದ್ರೆ ಬೇರೆ ಇರೋದಿಲ್ಲ. ಎಲ್ಲೆಲ್ಲಿ ಊರೂರು ಕೇರಿ ಕೇರಿ ಸುತ್ತಾಡಿ ಅಲ್ಲ ಏನುಂಟು ಅಷ್ಟು ಅದಲ್ಲ ಮಹಾರಾಜ. ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಸರಿಯಾಗಿ ನೋಡಿ ಅದರ ಜೊತೆಯಲ್ಲಿ ಒಬ್ಬ ಕೀಳು, ಒಬ್ಬ ಕನಿಷ್ಠ, ಒಬ್ಬ ನಿಕೃಷ್ಟ, ಬೇಡುವ ಭಿಕ್ಷುಕ, ಒಬ್ಬ ಶಟ ಎಲ್ಲ ಇದ್ದರೂ ಅವರನ್ನು ಹುಡುಕಿಕೊಂಡು ಕಾರಿತರದ ಹೊಣೆಗಾರಿಕೆ ನಿನ್ನದು. ಅಲ್ಲ ಮಹಾಪ್ರಭುಗಳೇ, ಅಲ್ಲ ನಮ್ಮ ಭಿಕ್ಷುಕರಲ್ಲ ನಮ್ಗೆ ಯಾಕೆ? ನಮ್ದಿಂದ ಭಿಕ್ಷುಕರ ಸಮಾವೇಶನ ಉಂಟಾ? ಯಾವುದು ಭಿಕ್ಷುಕರ ಮೇಳ? ಯಾವ್ದಾ ಭಿಕ್ಷುಕರನ್ನ ನೋಟ್ ಹಾಕುದಕ್ಕೆ? ಭಿಕ್ಷುಕರ ಸಮಾವೇಶ ಏನು ಅವರೆಲ್ಲ ಒಟ್ಟುಗೂಡಿಸಿ ಏನು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅಂತ ಭಾವಿಸಿಕೊಂಡಿಯಾ? ಅದ್ರ ಅರ್ಥ ಅಲ್ವೇ ಅಲ್ಲ. ನನಗೆ ಮಾಡಿದಂತ ಅನ್ಯಾಯ, ನನಗೆ ಮಾಡಿದಂತ ಮೋಸ, ನನ್ನ ಮನಸ್ಸಿಗೆ ಆಗುವಂತ ನೋವಿನ ವ್ಯವಹಾರವನ್ನ ಮಾಡಿದಂತ ವ್ಯಕ್ತಿಗೆ ತಕ್ಕ ಶಾಸ್ತಿ ಆಗಬೇಕು. ನಮ್ಮ ಕಾಲಕ್ಕೆ ಬೇಕಾಗಿ ಒಬ್ಬ ಭಿಕ್ಷುಕರನ್ನು ಆರಿಸಿಕೊಂಡು ಬಾ. ಯಾಕೆ ಏನು ಪ್ರಶ್ನೆ ಮಾಡಬೇಡ. ಹೇಳಿದ ಕೆಲಸ ಮಾಡುವುದು ನಿನ್ನ ಕೆಲಸ. ಅಲ್ಲ ಇಷ್ಟು ದಿನ ಶ್ರಮ ಇದ್ರಿ ಇವರು, ಇವತ್ತೇನು ಒಂಥರ ಸಿಟ್ಟಲ್ಲಿದ್ದಾರ. ಎಂತ ಇದ್ದಂತ ಗೊತ್ತಾಗ್ಲಿಲ್ಲ. ಮಾತಾಡಬೇಡ, ನಿಲ್ಬೇಡ, ಎಲ್ಲೆಲ್ಲಿ ಇಷ್ಟೆಲ್ಲ ಒಟ್ಟಾಯ್ತು ಅಂದ್ರಪ್ಪ. ಒಟ್ಟಾಗುದು ಅಂತ ಯಾರು ಕನಿಷ್ಠ ಒಬ್ಬ ಭಿಕ್ಷುಕರು ನೋಟ್ ಹಾಕೋದಂತ. ಅಲ್ಲಿ ಇವರಿಗೆ ಭಿಕ್ಷುಕರು ಯಾಕೆ ಮಾಡ? ಯಾವ್ದು ಬೇಕಾದ್ರೂ ಒಟ್ಟು ಹಾಕೋದು ಮಾಡ. ಭಿಕ್ಷುಕರು ನೋಟ್ ಹಾಕೋದೇ ಕಷ್ಟ ಈಗ. ಈಗೀಗ ಭಿಕ್ಷುಕರು ಸ್ವಲ್ಪ ಕಡಿಮೆ ಆಯ್ತು. ಇನ್ನು ಎಲ್ಲಿ ಹೋಗುದು? ಯಾವ ಸಂತೆ ಗುಡ್ಡಿಗೆ ಹೋಗುದು ಮೇಲೆ? ಎಲ್ಲಿ ಬೇಡ್ತಾರೆ ಅಲ್ಲೆಲ್ಲ ಹೋಗುದು. ಎಲ್ಲೆಲ್ಲಿ ಇದ್ದಾರೆ ಎಲ್ಲಾ ಕಡೆಯವ್ರನ್ನೆಲ್ಲ ಹುಡುಕಿ, ಎಲ್ಲಿ ಹಬ್ಬ, ಎಲ್ಲಿ ಜಾತ್ರೆ, ಯಾವ್ದು ಇದು ಸಂತೆ ಎಲ್ಲಿದ್ದಲ್ಲೆಲ್ಲ ಹುಟ್ಟು ಹಾಕೊಂಡು ಕರ್ಕೊಂಡು ಬರ್ತೇನೆ ನೋಡು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ಬಳಲುವರು. ನೆಲೆಯಿಲ್ಲದೆ ಬಳಲುವರು. ನೆಲೆಯಿಲ್ಲದೆ ಬಳಲುವರು. ಹಾಲೋ ನೀರೋ, ಹಾಲೋ ನೀರೋ, ಹಾಲೋ ಜಲವು ಗುರಿಯಿಲ್ಲದೆ ಅಲೆದಾಡುವರು. ಅಲೆದಾಡುವರು. ಜೀವನ ಯಾತ್ರಿಕ ಯಾತ್ರಿಕರೆಲ್ಲರೂ ನಿಲೆಯಿಲ್ಲದೆ ಬಳಲುವರು. ನಿಲೆಯಿಲ್ಲದೆ ಯಾವ ಕಾರಣಕ್ಕೂ ಈ ಶಿಕ್ಷೆ ಕೊಡಬೇಡಪ್ಪ. ಯಾವ ಕಾರಣಕ್ಕೂ ಈ ಶಿಕ್ಷೆ ಕೊಡಬೇಡ. ಯಾರು ಕೊಟ್ಟಂತಹ ಶಾಪವೋ, ಯಾರು ನಮ್ಮವರು ಮಾಡಿದಂತಹ ಪಾಪವೋ ಆ ಪ್ರತೀಕವಾಗಿ ಬಡವನಾಗಿ ಹುಟ್ಟಿದ್ದೇನೆ. ಬಡವರಾಗಿ ಹುಟ್ಟಿದರೂ ತೊಂದರೆ ಇಲ್ಲ, ಸರಿಯಾದಂತ ದೇಹ ಸ್ಥಿತಿಯನ್ನು ಕೊಡಲೇಬೇಕು. ಈ ಸ್ಥಿತಿಯಲ್ಲಿ ಬಡವನಾಗಿ ದುಡಿಯುವುದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಹೊಟ್ಟೆ ಹೊಲಿದುಕೊಳ್ಳುವುದಕ್ಕೂ ಬಹಳ ಕಷ್ಟವಾಗ್ತಾ ಇದೆ. ಹಾಲು ನೀರು ಏನನ್ನು ತಿನ್ನುವುದಕ್ಕೂ ಯಾರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಹಾಗಂತ ಜೀವನ ಸಾಗಿಸಬೇಕು ಅಂತ ಹೇಳಿಯಾದ್ರೆ ದಿನಕ್ಕೊಂದು ಊರನ್ನು ಸೇರಿ ಬೇಡಿ ಅದರಿಂದ ಬಂದಂತಹ ಸಂಪಾದನೆಯಿಂದ ನಾನು ಮಾತ್ರ ಅಲ್ಲ,
ನಮ್ಮವರು ಬಹಳಷ್ಟು ಜನ ಇದ್ದಾರೆ. ಹ್ಮ್. ಎಲ್ಲರಿಗೂ ಸಿಕ್ಕದಂತೆ ಹೇಳಲಿಕ್ಕಾಗುದಿಲ್ಲ ಸ್ವಾಮಿ. ಅವರಿಗೆಲ್ಲ ಹಂಚಿ ತಿಂದು ನಮ್ಮ ಜೀವನವನ್ನು ಸಾಗಿಸಿಕೊಳ್ತಾ ಇದ್ದವರು. ಹ್ಮ್. ಆದ್ರೆ ನಿನ್ನೆ ಆ ಊರಿನಲ್ಲಿ ಇದ್ದೇವೆ, ಇವತ್ತು ಈ ಊರಿಗೆ ಬಂದಿದ್ದೇವೆ. ಯಾಕೆ? ಯಾಕೆ? ಇಲ್ಲಿ ಪುಣ್ಯವಂತರಿದ್ದಾರೆ, ಹ್ಮ್. ದಾನಿಗಳಿದ್ದಾರೆ, ಧರ್ಮಿಗಳಿದ್ದಾರೆ. ಹ್ಮ್. ಕೊಡುಗೈ ದಾನಿಗಳಿರುವಾಗ ಈ ಊರಿನಲ್ಲಿ ಇವತ್ತು ನಮ್ಮ ಒಂದು ದಿನದ ಜೀವನಕ್ಕೆ ಏನು ತೊಂದರೆ ಇಲ್ಲ ಎಂದು ತಿಳಿದುಕೊಂಡು ನಮ್ಮವರನ್ನ ಕಟ್ಟಿಕೊಂಡು ಬಂದಿದ್ದೇನೆ. ಹಾ. ಕೊಡುವುದಕ್ಕೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಕೆಲಕ್ಕೆ ಕೈ ಹಾಕಲ ಬೇಡ ಅಂತೇಳಿ. ಹಾಗಿದ್ರೆ ನೀವು ಬರುವುದಕ್ಕೆ ದಾಕ್ಷಿಣ್ಯ ಆದ್ರೆ ನಾನೇ ನಿಮ್ಮಲ್ಲಿ ಬರ್ತೇನೆ. ಇಂತಿಷ್ಟೇ ಕೊಡಬೇಕು ಅಂತ ಹೇಳುವುದಿಲ್ಲ. ನಿಮಗೆ ಕೈಯಲ್ಲಿ ಆದದನ್ನ ಕೊಟ್ಟು ನಮ್ಮಂಥವರನ್ನ ರಕ್ಷಣೆ ಮಾಡಿ ಅಂತೇಳಿ ನಿಮ್ಮಲ್ಲಿ ದಯವಿಟ್ಟು ಕೇಳಿಕೊಳ್ಳು. ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ. ಜೀವನ ಯಾತ್ರಿಗರೆಲ್ಲರೂ ನೆಲೆಯಿಲ್ಲದೆ ಬಳಲುವರು, ನೆಲೆಯಿಲ್ಲದೆ ಬಳಲುವರು. ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಬೇಡುವರೇ, ಕಾಸಿಲ್ಲ ಎನ್ನುವರೇ, ಧರ್ಮವೇ ತಾಯಿ ತಂದೆ ಕಾಪಾಡಿಯ, ಧರ್ಮವೇ ತಾಯಿ ತಂದೆ ಕಾಪಾಡಿಯ. ಶಿವ ಶಿವಗಾಯ ತಂದೆ ಮೂರಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಿಯ, ಶಿವನೇ ಕಾಪಾಡಿಯ, ಶಿವನೇ ಕಾಪಾಡಿಯ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ಬಳಲುವರು, ನೆಲೆಯಿಲ್ಲದೆ ಬಳಲುವರು. ಹಾಲು ನೀರು ಹಾಲು ಹಲವು ಗುರಿಯಿಲ್ಲದೆ ಅಲೆದಾಡುವರು, ಗುರಿಯಿಲ್ಲದೆ ಉಡಿ ಬಂದಿದೆ, ಉಡಿ ಬಂದಿದ್ದ, ಉಡಿ ಬಂದಿದ್ದ. ಎಲ್ಲಿ ಎದ್ದಿದ್ದು ಒಟ್ಟು ಚಾ ಕುಡಿಯುತ್ತೆ, ಚಾ ಅಂಗಡಿ ಬಂದಿದ್ದೇನೆ. ಮಗ ಒಂದು ಕಾಣ್ ಮಗ ಕಾಸಂದ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಂದ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಧರ್ಮವೇ ತಾಯಿ ತಂದೆ ಕಾಪಾಡಿಯ, ಧರ್ಮವೇ ತಾಯಿ ತಂದೆ ಕಾಪಾಡಿಯ, ಕಾಪಾಡಿಯ. ಶಿವಪ್ಪ ತಾಯೋ ತಂದೆ ಮೂರು ಲೋಕ
ಹಸಿವೆ ಬಾಳಲಾರೆ ಕಾಪಾಡಿದ ನೀವೆಲ್ಲಿ ಹೋಗ್ಲಿಲ್ವೇನಾ? ನೀವೆಲ್ಲಿ ಹೋಗ್ಲಿಲ್ವಾ? ಆದ್ರೆ ನೀವು ಹಾಕಿದ್ದೆಲ್ಲ ಒಂದ್ ಕಡೆ ಹಾಕಿ ಬಂದ್ರೆ ಹೇಗೆ? ನಾವು ಮೊದಲು 4 ಜನ ಇದ್ದಿತ್ತು, ಈಗ ಮತ್ತೊಂದು ಜನ ಹೆಚ್ಚಿಗೆ ಆಯ್ತು. ಯಾರ ನನ್ನ ನೋಡೋ ಭಿಕ್ಷುಕಂತರ ಕಾಣ್ತೀನ ಅಲ್ಲ, ಕಟ್ಟೆಲ್ಲ ಹಿಡ್ಕೊಳ್ಬೇಕಷ್ಟೇ, ಇನ್ನು ಹಿಡ್ಕೊಳ್ಳಿಲ್ಲ. ಏನು ನನ್ನ ತಟ್ಟೆ ಹಿಡಿದು ಪರಿಸ್ಥಿತಿ ಬಂತಂತ ಹೇಳ್ಸುದ ನೀನು ಲೋಟ ಆಯ್ತು ನಾನು ಕಟ್ಟಿ ಹೊಡಿಲ್ಲ ಹೌದಲ್ಲ? ಊಟಾಟಕ್ಕೆ ಅಂತದಿಲ್ಲ ಮನೆ ಗಂಟೆಲ್ ಹಾಕುವಂತ ನೀನ್ ಬೇಡುವವನಲ್ವಾ? ಯಾರ ನೀನು? ನಾನು ಬೇಡ ಅಂತ ಕಾಣ್ತದೆ ನಿಮ್ಗೆ. ನೀನ್ ಯಾರು? ನಾನು ನಿಮ್ನೆಲ್ಲ ನಿಮ್ಗೆಲ್ಲ ಒಂದು ಆಶ್ರಯ ಕೊಡ್ಲಿಕ್ಕೆ ಬಂದವ. ಆಶ್ರಯವ? ಹೌದು. ಅಂದ್ರೆ ನಿಮ್ಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ನಿಮ್ ಜೊತೆಲಿ ಬಂದ್ರ? ನನ್ನ ಜೊತೆ ಬಂದ್ರೆ ಹೌದಾ? ಹೌದು, ಸರಿಯಾದ ಭೋಜನ ಊಟ ಉಂಟು. ಹಾಗಿದ್ರೆ ನಾಳೆಯಿಂದ ಬೇಡುವ ಕೆಲಸ ಇಲ್ಲ, ಊಟದ ವ್ಯವಸ್ಥೆ ಉಂಟು ಅಂತ ತಿಳಿಯಾದ್ರೆ ಬೇಡುವುದು ಯಾಕೆ? ಎಲ್ಲವರು ಸೇರಿ ಅಲ್ಲಿ ಹೋಗೋ ಬನ್ನಿ. ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಆಗಿದೆ. ಯಾವ್ದು? ಎಲ್ಲರನ್ನೂ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೆ ಭಿಕ್ಷುಕರನ್ನ. ನಾನು ನಿನ್ನಲ್ಲಿ ಹೇಳ್ತೇನೆ, ಏನು ಎಲ್ಲವನ್ನೂ ಕರ್ಕೊಂಡು ಮಾತಾಡ್ತಲ್ಲ. ಒಬ್ಬ ಯೋಗ್ಯರಂತಹ ಭಿಕ್ಷುಕ, ಆ ಭಿಕ್ಷುಕರಲ್ಲೂ ಯೋಗ್ಯರಾದವರು ಹುಡುಕಿಕೊಂಡು ಬರ್ಬೇಕು ಅಂತ ಹೇಳ್ತೇನೆ. ಎಲ್ಲೆಲ್ಲ ಹೋದೆ? ಎಲ್ಲ ಕಡೆ ಹೋದೆ. ಹಾ. ಊರು ಕೇಳಿ ಎಲ್ಲ ತಿರುಗಿ ಎಲ್ಲರೂ ಹುಡ್ಕೊಂಡು ಬಂದಿದ್ದೀನಿ. ನಿಮಗೆ ಹೇಳಿದ್ದೀರಲ್ಲ, ಹಾ. ಎಲ್ಲಿ ಎಲ್ಲರೂ ಹುಡ್ಕೊಂಡು ಬಾ ಅಂತ ಹೇಳಿದೆ. ಹಾ, ಹಾ, ಹಾ. ಅದಕ್ಕೆ ಎಲ್ಲರೂ ಯಾರು ನಿಮ್ಗೆ ಸರಿ ಸಮ ಆಗ್ತದೆ ಅಂದ್ರೆ ನೀನು ಕರೆದುಕೊಂಡು ಬಂದವನು ಹೌದು. ನನ್ನ ಮನಸ್ಸಿಗೆ ಹಿಡಿಸದಿರಬಹುದು. ಹಾಗಾಗಿ 10 ಮಂದಿಗಳನ್ನು ಕರೆದುಕೊಂಡು ಬಂದಾಗ ಅದರಲ್ಲಿ ಯಾವನು ಯೋಗ್ಯ ಎಂಬ ಹಾಗೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಆಯ್ಕೆ ಮಾಡುದು ಸರಿ, ಇವರೆಲ್ಲ ಇವರೆಲ್ಲ ಭಿಕ್ಷುಕರೇ. ಕಂಡಾಗ ಭಿಕ್ಷುಕರ ಯೋಗ್ಯವಾದಂತ ಕೆಲಸ ಮಾಡಿದೆ. ಹೌದು ಮಾರ್ರೆ. ಊರೂರು ಕೇರಿ ಸುತ್ತುವುದರ ಮೂಲಕವಾಗಿ ಭಿಕ್ಷುಕರ ತಂಡವನ್ನೇ ನಮ್ಮಲ್ಲಿಗೆ ಕರೆದಂದಿತಿ ಅಂತಾದ್ರೆ ನಿನ್ನ ಸ್ವಾಮಿಷ್ಠ ಸೇವತನಕ್ಕೆ ಯಾವ ಕಾಲಕ್ಕೂ ಸಹ ನೀವು ನಗಲಿ ಬೇಡ ಅಂತ ಎಲ್ಲರೂ ಹುಡ್ಕೊಂಡು ಬಂದಿದ್ದೀರಿ. ನಮಗೆ ಈ ನಗಲಿ ಬೇಡ ಮಗು ಹುಡ್ಕೊಂಡು ಅಷ್ಟೇ ಅಲ್ಲ, ಎಲ್ಲರೂ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೀರಿ. ಹೌದಾ? ಒಂದು ಕೆಲಸ ಮಾಡು, ಒಬ್ಬೊಬ್ಬರನ್ನ ವಿಚಾರಿಸ್ತಾ ಹೋಗು. ವಿಚಾರಣೆ ಮಾಡಿ ಅಲ್ವಾ? ಯಾರು ಯಾಕೆ ಹೀಗಾಯ್ತು, ಹೌದು. ನಿಮ್ ಪರಿಸ್ಥಿತಿ ಯಾಕೆ ಹೀಗೆ ಬಂತು, ಏನ್ ತೊಂದ್ರೆ? ಮೊದಲು ಏನ್ ಮಾಡ್ಕೊಂಡಿದ್ರಿ ಹಾ, ಹಾ. ಹೇಳ್ಕೊಡ್ಬೇಕಾ? ಬೇಡ, ಬೇಡ. ನಾನು ಇನ್ನೂ ವಿಚಾರ ಮಾಡಿ ನಾನು ವಿಚಾರ ಮಾಡ್ತೀನಿ. ನೀವು ಭಿಕ್ಷುಕರ ವಿಚಾರ ಮಾಡಿ ನಾವು ನೀವೇನಾಗ್ತದೆ? ಯಾರ ಭಿಕ್ಷುಕರ ವಿಚಾರ ಮಾಡಿ ನಾವೇ ಭಿಕ್ಷುಕರು. ನಾವು ನೀ ಭಿಕ್ಷುಕರು. ಅಂತ ಹೇಳ್ತೀನಿ, ಸರಿ ಹೇಳು. ಯಾಕಂದ್ರೆ ನನಗೆ ಸರಿ ಮಾಡೋ ಕೆಲಸ ಮಾಡ್ತಾರೆ. ಎಲ್ಲ ಮಾಡೋದಲ್ವಾ? ನಾಡಿನ ದೊರೆಯಾದಂತ ನಾನು ಭಿಕ್ಷುಕರನ್ನ ವಿಚಾರಿಸುವುದು ಸರಿಯಲ್ಲ. ನೀನೇ ವಿಚಾರ ಮಾಡ್ತೀಯ. ಇನ್ನೊಂದು ಕೊಟ್ಬಿಟ್ಟು ಮಾರಾಯ. ಆಗಲಿ. ಸರಿ, ಯಾವತ್ತು ಮಾಡು. ಯಾವ್ದು? ಸ್ವಾಮಿ ಮಾಲಿ ಹಾಕಿದ್ದಾರೆ ಯಾರು? ಮಾತಾಡ್ಕೊಂಡು ಮೈ ಮೇಲೆ ಬರ್ತಾರೆ. ಸುಮ್ಮನೆ ಅವನು ನಿನ್ನ ಹಕ್ಕೆ ಇದ್ದ, ನಿನ್ನ ಸನಿಹಕ್ಕೆ ಇದ್ದ. ಯಾಕೆ ಹೇಳುವ? ಆ ಮಾತಿನ ಶೈಲಿ ಯಾವುದೋ ಒಂದು ಗ್ರಾಮ್ಯಕ್ಕೆ ಹೋಲುವಾಗ ಈ ಮನೆಗೆ ಇದ್ದಂಗೆ ಬೇಡ್ತಾ ಇತ್ತು ನಮ್ಮ. ಈ ಮನೆಯಲ್ಲೇ ಬೇಡ್ತಾ ತಿನ್ನೋ ತಿಂದಿಲ್ಲ. ಇಲ್ಲಿ ಎಲ್ಲ ಬೇಡ್ತಾ ಇದ್ದವಣ್ಣ. ಹಾಗಾಗಿ ಏನಾಯ್ತಪ್ಪ ನಿಮ್ಗೆ? ನನಗೆ ಕಣ್ ಕಾಣುದಿಲ್ಲ. ಹೌದಾ? ಹೌದು. ಎಷ್ಟು ವರ್ಷದಿಂದ ಯಾವುದು? ಕಣ್ಣು ಕಾಣದೆ ನೀನ್ ಎಂತ ವಿಚಾರ ಮಾಡುವ? ಕಣ್ಣು ಕಾಣದೆ ಕಣ್ಣು ಕಾಣುವುದಿಲ್ಲ ಅಂತ ಅವನು ಕಣ್ಣು ಅವನಿಗೆ ಕಾಣುತ್ತದ ಕೇಳು. ಅಲ್ಲ, ನಿನ್ ಕಣ್ಣು ನಿನ್ ಕಾಣ್ತದ? ಯಾವುದು? ನಿನ್ ಕಣ್ಣು ನಿನ್ ಕಾಣ್ತದ? ನನ್ ಕಣ್ ನನ್ ಕಾಣುದಿಲ್ಲ. ಹೌದಾ? ಹೌದು. ಕಾಣಬೇಕು ಅಂತಾದ್ರೆ ಮಾಡ್ಬೇಕಂತಾದ್ರೆ ಕಾಣ್ಬೇಕಂತಾದ್ರೆ ಯಾವ್ದು ಒಳ್ಳೆ ವೈದ್ಯರಲ್ಲಿ ಹೋಗ್ಬೇಕಿತ್ತು. ಹೋಗಿದ್ದೆ, ಯಾವ ಕೆಲಸವೂ ಆಗ್ಲಿಲ್ಲ. ವೈದ್ಯರು ಯಾವ ಕೆಲಸ ಆಗ್ಲಿಲ್ಲ. ಹೌದು, ಎಲ್ಲಿ ಹೋದ್ರೂ ಪ್ರಯೋಜನ ಇಲ್ಲ. ಇಲ್ಲ, ಇಲ್ಲ. ಸಾಯ ನೀನು ಅವನ ಹಾಗೆ ಹೆಸರಾಗಿ ಮಾತಾಡ್ತೇನೆ ಮಾರಾಯ.
ಅಲ್ಲ ಅವ್ರ ಕಣ್ಣು ಅವನಿಗೆ ಕಾಣಬೇಕು ಅಂತ ಅದು ಕನ್ನಡ ಹಿಡ್ಕೋಬೇಕು ಅಂತ ಹೇಳು. ಆಯ್ತು, ನಾನು ಹೇಳ್ತೆ. ನೀನು ಜೀವ ಅಂದ್ರೆ ವಿಷಯ ಹೇಳ್ಕೊಟ್ಟು ಸಾಯ್ತು ನಮ್ಗೆ. ನೀವು ಓಲಿ ಮರದ ಮೇಲೆ ಒಂದು ಚಿನ್ನದ ಗಂಟಿತ್ತು. ಯಾವ್ದು ಯಾವುದು? ಚಿನ್ನದ ಗಂಟ ಕಾಣ್ತಾ ಉಂಟ ಅಂತ ಉಂಟಾ? ಭಯಂಕರ ಇದ್ದ. ಹೇಳಿ. ಎಂತ ಮಾಡುತ್ತಿಲ್ಲ, ಬರೀ ಕಟ್ಟಿಯಲ್ಲ. ನಿಮ್ಗೇನಾಯ್ತು ಸ್ವಾಮಿ? ವಿಚಾರಿಸುವಾಗ ನಿನಗೆಲ್ಲ ಗೊತ್ತುಂಟು ಅನ್ನೋದೆಲ್ಲ ವಿಚಾರ ಮಾಡು. ಯಾಕೆ ಗೊತ್ತಾ, ನೀನು ಅವನ ಹಾಗೆ ಏನು ಗೊತ್ತಿಲ್ಲ ಅಂತ ವಿಚಾರ ಮಾಡಿಕೊಂಡೆ ನೀನು ಹೆಡ್ಡತ್ತ ಆಗ್ತೀರಿ. ಹೌದು, ಹೌದು, ಅದ್ರಾಗೆ ಆಗ್ತದೆ. ನಿಮಗೇನಾಗಿದೆ ಸ್ವಾಮಿ? ಇವನಿಗೆ ಮಾತೇ ಬರುವುದಿಲ್ಲ. ಮುಖ ಎಂತ ಆಯ್ತಾ? ಹೊಟ್ಟಿಗೆ ಏನಿಲ್ಲ, ಸಣ್ಣಿಗೂ ಹಾಗೆ ಹೇಳ್ಬೇಡ ಪುಣ್ಯಾತ್ಮ. ಈಗ ಬೇಡಷ್ಟೆಲ್ಲ ಅವ ಬೇಡ್ಕೊಂಡು ಹೋಗಾಯ್ತು, ಕೊಡ್ಲಿಕ್ಕೆ ಅಂತ ಇಲ್ಲ ಅಂತ ಹೇಳು. ಅದು ಬೇಡ, ಬೇಡೋದು ಪೂರ ಬೇಡಿ ಆಯ್ತು. ನೀನು ಬೇಡಲಿಕ್ಕೆ ಅಂತ ಇಲ್ಲ. ಹಾಗಾಗಿ ಇದೆ ತಿನ್ನುವುದಲ್ಲ, ನಿನಗೆ ಮೂಕರ ಭಾಷೆ ಅರ್ಥ ಆಗುವುದಲ್ಲ. ಹಿಂದೆಲ್ಲ ಕೇಳಿದ್ವಿ, ಮೂಕಾಭಿನಯ ನಿನಗೆ ಅರ್ಥ ಆಗ್ತದ? ಮೂಕರೆಲ್ಲ ಹೇಗೆ ಮಾತಾಡ್ತಾರೆ? ಮೂಕರೆಲ್ಲ ಹೇಗೆ ಮಾತಾಡ್ತಾರೆ? ಮೂಗರೆಲ್ಲ ಮಾತಾಡ್ತಾರಲ್ಲ, ಅದಕ್ಕೂ ಅಂತೀವಲ್ಲ. ಮೂಗರೆಲ್ಲ ಹೇಗೆ ಮಾತಾಡ್ತಾರೆ ಕೇಳಿದ್ರೆ ಮೂಗರು ಮಾತಾಡ್ತಾರೆ ಅಂತೇವೆ. ಮಾತಾಡು ಹೋಗ್ತಾರೆ ಮೂಗರಾಗ್ತಾರ? ಯೋಚಿಸು. ಅವ ಒಂದೆರಡು ಅಕ್ಷರವನ್ನ ಉಚ್ಚರಿಸುತ್ತಾ ಇದ್ದಾರೆ. ಮೂಗರೆಲ್ಲ ಹಾಗಲ್ಲ. ನಿನಗದು ಹೇಳ್ಕೊಟ್ಟು ಸಾಯ್ಬೇಕು. ಮಹಾರಾಜರು ಊಟ 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 ಎಲ್ಲೂ ಊಟ. ಇಬ್ರು ಹೋದ್ರು, ಇನ್ನು ಒಬ್ಬ ಇದ್ದಾರೆ. ಕಾಲೇ ಸರಿ ಇಲ್ಲ. ಎಷ್ಟು ಹೊತ್ತಾಯ್ತು ಕಾಲು ಕೂತ್ಕೊಳ್ಳೋದು ಅಲ್ಲ? ಕೆಲವು ವರ್ಷ ಆಯ್ತು. ಗಾಡಿಯಲ್ಲಿ ಹೋಗುವಾಗ ಬಿದ್ದದ್ದು, ಹೌದು, ಕಾಲು ಮುರ್ದೇ ಹೋಯ್ತು. ಕಾಲು ಮುರಿದೇ ಹೋಗಿದ್ದ? ಹೌದು. ತುಂಬಾ ವರ್ಷ ಆಯ್ತು. ಹೊಟ್ಟೆಗೆ ಏನೂ ಇಲ್ಲ. ಸರಿ, ಅವನು ಹೇಳಿದ್ದಕ್ಕೆಲ್ಲ ಹುಣ್ಣು ಹಾಕ್ಬೇಡ. ನಿನ್ನ ಸಂಚಾರ ಯಾವಾಗ, ನಿನ್ನ ಮನೆಯಲ್ಲಿ ನೀನು ಏನು ಕೆಲಸ ಮಾಡ್ಕೊಂಡಿದ್ದಿ, ಯಾಕೆ ಹೀಗಾಯ್ತು ಇದೆಲ್ಲ ಕೇಳ್ಬೇಕು. ನಿನ್ನ ಮನೆಯಲ್ಲಿ ಮನೆ ಇಲ್ಲೇ ಹತ್ರದಲ್ಲುಂಟು. ನೀನ್ ಏನ್ ಕೆಲಸ ಮಾಡ್ತಿದ್ದೆ? ಕೆಲಸ ಒಳ್ಳೆ ಹುದ್ದೆಯಲ್ಲಿದ್ದೆ ಮೊದಲು ನಾನು. ಹೌದು, ಒಳ್ಳೆ ಉದ್ಯೋಗ ಇದ್ದೆ. ಹೌದೌದು, ಒಳ್ಳೆ ಹಣ ಸಂಪಾದನೆ ಮಾಡ್ತಿದ್ದೆ. ಆದ್ರೆ ಗಾಡಿಯಲ್ಲಿ ಹೋಗುವಾಗ ಬಿದ್ದೆ, ಅಪಘಾತ ಆಯ್ತು. ಮತ್ತೆಂತ ಹೇಳಿ ತಗೊಂಡಿದ್ದೇನು? ಯಾವ್ದು ಅಭ್ಯಾಸ ಇಲ್ಲ. ಸಂಚಾರ ಎಷ್ಟು ಕೇಳ ರಾತ್ರಿ ರಾತ್ರಿ ಹೋಗಲ್ಲ, ಹೋಗ್ಲಿ ಹೋಗ್ಲಿ. ಹೊತ್ತಿಗೆ ಹೋಗಿದ್ದೆ ಇಲ್ಲ, ಹೊತ್ತಿಗೆ ತಕೊಂಡು ಹೀಗಾಗ್ತದೆ. ಕಾಲು ಮುಡ್ಕೊಂಡೆ, ಅದಕ್ಕೆ ಹೇಳು ಸರಿಯಾಗಿ ಹೋಗಿ. ಅವನಿಗೆ ಗೊತ್ತಿಲ್ವಾ? ಹಾ, ಏನು? ನೀನ್ ರಾತ್ರಿ ತಗೊಳ್ತಿಯಲ್ಲ, ಅದು ಹಿಡ್ತಾ ಅವನಿಗಿಲ್ಲ ಕೇಳು. ನಾನು ತಗೊಂಡ್ರೆ ಹೇಳುದ? ನೀ ಕುಡಿತೀಯಾ? ನಾನು ಕೊಡುದಿಲ್ಲ. ಇಲ್ವಾ? ಬೇಕಾದ್ರೆ ಮಾತ್ರ ಧರ್ಮಕ್ಕೆ ಸಿಕ್ಕರು ಮಾತ್ರ ಅಂತ. ಎಷ್ಟು ಹೊತ್ತಾಯ್ತಲ್ಲ, ಕಾಲು ಆಯಾಸ ಆಗೋಯ್ತಲ್ಲ. ಹೌದು. ಒಂದೇ ಕಲ್ಲು ನಿಂತು, ಎಲ್ಲಾಯ್ತು? ಹ? ಎಲ್ಲಾಯ್ತು? ಕಾಲು ಒಂದೇ ಕಲ್ಲು ನಿಂತು ಆಯಾಸ ಆಗಿದೆ. ಒಂದೇ ಕಾಲ ಒಂದೇ ಕಾಲು ಕುಂಟ ಒಂದೇ ಕಾಲು ಕುಂಟು. ಯಾರಿಗೆ ಅವನಿಗೆ ಆಯಾಸ ಆಗ್ತದೆ, ನಿನ್ ಕಾಲಿಗೆ ಆಯಾಸ ಆಗ್ತದೆ. ನಿಂತು ಕಾಲಿಗೆ. ಈ ಕಾಲಿಗೆ ಆಯಾಸ ಆದಾಗ ಅಲ್ಲೇ ಬದಲಾವಣೆ ಹೀಗ್ ಮಾಡ್ತೆ, ಈ ಕಾಲು ಹೀಗ್ ಮಾಡಿ ಹೀಗ್ ಬೇಡ್ತೆ. ಒಳ್ಳೆ ಒಳ್ಳೆ. ಈ ಕಾಲಿಗೆ ಆಯಾಸ ಆದಾಗ ಈ ಕಾಲಿಗೆ ಆಯಾಸ ಆದಾಗ ಈ ಕಾಲು. ಈ ಕಾಲ ಈ ಕಾಲ ಆಗಲ್ಲ, ಈ ಕಾಲ ಅಲ್ಲ. ಸರಿಯಾ? ತುಂಡಾದದ್ದು ಯಾವ ಕಾಲು? ತುಂಡಾದ ಯಾವ ಕಾಲು? ಈ ಕಾಲು. ಸರಿ, ಇದು ಕಾಲಿದೆ. ತುಂಡಾಗ್ತದೆ. ತುಂಡಾಗ್ತದೆಯಾ? ಅದು ತುಂಡ ಆಯ್ತಲ್ಲ, ಈಚೆ ಬಂದು ತುಂಡು ಮಾಡು. ನಾನು
ನಾಮ ಅಯ್ಯ ಭಿಕ್ಷುಕರ ತಂಡದ ಜೊತೆಯಲ್ಲಿ ಅನೇಕರಿದ್ದರೂ ಸಹ ಅವರನ್ನೆಲ್ಲ ಪರೀಕ್ಷಿಸಿದಾಗ ಎಲ್ಲವರು ನಾಟಕವನ್ನು ಮಾಡಿಕೊಂಡೇ ಜೀವನವನ್ನು ಸಾಗಿಸುತ್ತಾ ಇದ್ದವರು ಎನ್ನುವುದು ಸ್ಪಷ್ಟವಾಗಿ ವೇದ್ಯವಾಯಿತು. ಅದು ತಿಳಿದಿತ್ತು ನನಗೂ ಕೂಡ ಈವಾಗಲೇ. ಹೌದಾ? ಅವರೆಲ್ಲವರ ಜೊತೆಯಲ್ಲಿ ನೀನು ಒಬ್ಬ ಭಿಕ್ಷುಕರ ಹಾಗೆ ತಿರುಗಾಟ ಮಾಡ್ತಾ ಇದ್ದೀಯ. ಮನುಷ್ಯರಂತೆ ಕಾಣ್ತಾ ಇದ್ದೇನೆ, ಮಾತಾಡ್ತೇನಲ್ಲ. ಮುಖ ನೋಡುವಾಗ ಕಣ್ಣಲ್ಲಿದೆ, ಮೂಗಲ್ಲಿದೆ, ಬಾಯಲ್ಲಿದೆ ಎನ್ನುವುದನ್ನು ತಿಳಿಯುವುದು ಬಹಳ ಕಷ್ಟ ಸಾಧ್ಯವಾದದ್ದು. ಅಂತ ಪರಿಸ್ಥಿತಿಯಲ್ಲಿ ಹತ್ತಿರ ನಿಂತರೆ ದುರ್ವಾಸನಗಳು ಮತ್ತೊಬ್ಬರ ಮೂಗಿಗೆ ಪಡೆಯುವುದಕ್ಕೆ ಸಾಧ್ಯ. ಇಂತಹ ವಕ್ರಾಂಗುಲಾದಂತ ನೀನು ಊರು ಯಾವುದು, ನಿನ್ನ ಕೇರೆ ಯಾವುದು, ನಿನ್ನ ಮನೆಯಲ್ಲಿ ನಿನ್ನವರು ಯಾರು ನಿನಗಿಲ್ವೇ, ಭಿಕ್ಷಾಯಾಟನೆ ಮಾಡುವಂತಹ ಸ್ಥಿತಿ ನಿನಗೆ ಯಾಕೆ ಬಂತು? ನಿನ್ನ ಹೆಸರೇನು? ಯಾಕೆ ವಿಚಾರಿಸೆ ಈ ಕಷ್ಟವು ತಾರಿದೆ ಪ್ರತಿಯೊಂದಿನ ಹೋಗಿದ್ದು ಈ ಕಷ್ಟವು ಮಗದ ರಾಜಬೀದಿಯಲ್ಲಿ ತಿರುಗಾಡುತ್ತಾ ಇದ್ದಂತ ನಿಮ್ಮನ್ನ ಒಟ್ಟುಗೂಡಿಸಿ ಇಲ್ಲಿಯ ತನಕ ಕರೆಸಿದವ ನಾನಿದ್ದೇನೆ. ಹೌದು, ಕರೆಸಿಕೊಂಡವ ಯಾರೋ ಎಂಬ ಹಾಗೆ ಭಾವಿಸಿಕೊಳ್ಳಬೇಡ. ಮಗದದ ಸಿಂಹ ವಿಚಾರವನ್ನು ಏರಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಂತಹ ಅರಸರೇ ನಿನ್ನನ್ನು ವಿಚಾರಿಸುತ್ತಾ ಇದ್ದದ್ದು. ಒಡೆಯ ಉಗ್ರಸೇನ ಭೂಪಾಲ ಹೊಂದಿಸಿಕೊಂಡೆ ಒಡೆಯ. ಶುಭವಾಗಲಿ ಅಂತೇಳಿ ಎಲ್ಲವರನ್ನ ಅವನೇ ವಿಚಾರ ಮಾಡಿದ, ನನ್ನನ್ನು ಅವನೇ ವಿಚಾರ ಮಾಡ್ತಾನೆ ಎನ್ನುವಂತ ನಿರೀಕ್ಷೆಯಲ್ಲಿ ಇದ್ದೆ. ಆದ್ರೆ ತಾವೇ ಮುಂದಾಗಿ ವಿಚಾರ ಮಾಡ್ತಾ ಇದ್ದೀರಿ. ಯಾಕೆ ಕೇಳು. ಇಷ್ಟರವರೆಗೆ ಅವ ವಿಚಾರಿಸಿದಂತ ಎಲ್ಲಾ ವ್ಯಕ್ತಿಗಳು ಪ್ರಾಮಾಣಿಕರಲ್ಲ, ಅಪ್ರಾಮಾಣಿಕತೆ ಬದುಕನ್ನು ಸಾಗಿಸುತ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿ ಅವರಿಗೆ ಅವನೇ ಅತಿಥಿ ಎಂಬ ಉದ್ದೇಶದಿಂದ ಅವನನ್ನೇ ಮುಂದೆ ಬಿಟ್ಟವನಿದ್ದೇನೆ. ನಿನ್ನನ್ನು ಕಂಡಾಗ ಇದ್ದ ವಿಷಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಆಡಿಕೊಳ್ಳುತ್ತ ಮನೋಪ್ರವೃತ್ತಿ ನಿನ್ನ ಗುಂಪು ಎನ್ನುವ ಕಾರಣಕ್ಕಾಗಿ ನಾಡಿನ ದೊರೆಯಾದಂತ ನಾನೇ ನೋಡುವುದಕ್ಕೆ ಅಸಹ್ಯವಾದರು ಬಳಿ ನಿಲ್ಲುವುದಕ್ಕೆ ಹೇಸಿಗೆಯಾದರೂ ಸಹ ಅದನ್ನೆಲ್ಲ ದೂರ ಇರಿಸಿ ಸಂಗ್ರಹಕ್ಕೆ ಬಂದು ನಿನ್ನನ್ನು ವಿಚಾರಿಸುತ್ತಾ ಇದ್ದೇನೆ. ಇದು ತಮ್ಮ ದೊಡ್ಡ ಗುಣ ಸ್ವಾಮಿ. ಏನಂತ ಹೇಳಿ, ಕೆಲವರಿಗೆ ಹೇಳುವುದಕ್ಕೆ ವಿಷಯಗಳು ತುಂಬಾ ಉಂಟು, ಏನೂ ಹೇಳುವುದಿಲ್ಲ. ಕೆಲವರಿಗೆ ಏನೂ ವಿಷಯ ಇಲ್ಲ, ಏನ್ ಬೇಕದೆಲ್ಲ ಹೇಳ್ತಾ ಇರ್ತಾರೆ. ಅದು ಅವರ ಪಾಲಿನ ಪ್ರಾರಬ್ಧ ಕರ್ಮ, ಅವರ ಪಾಲಿನ ಬಂದಂತಹ ದೌರ್ಭಾಗ್ಯ ಎಂಬ ಹಾಗೆ ಭಾವಿಸಿಕೊಳ್ಳಬೇಕು. ಸ್ವಾಮಿ, ಯಾಕೆ ಸುಮ್ಮನೆ ನನ್ನನ್ನು ವಿಚಾರ ಮಾಡ್ತಾ ಇದ್ದೀರಿ? ಹೇಗಾಯ್ತು ಏನಾಯ್ತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಹೋದ ಜನ್ಮದಲ್ಲಿ ನಮ್ಮವರು ಮಾಡಿದಂತಹ ಪಾಪದ ಪ್ರತೀಕವಾಗಿ ಈ ರೂಪವಾಗಿ ಜನಿಸಿದ್ದೇನೋ ಏನೋ. ಹಾಗಾಗಿ ಮನೆ ಮನೆ ಬೇಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದವ ನಾನು. ಹಾಗಿದ್ರೆ ಕರೆಯುವುದಕ್ಕೊಂದು ಹೆಸರು ಬೇಡವೇ? ಏನ್ ಹೆಸರು? ನನ್ನನ್ನ ಕೆಲವರು ನೋಡ್ಕೊಂಡು ಪಾಪ ಅಂದು. ಅಂದ್ರೆ ಈ ಸ್ಥಿತಿಯನ್ನ ಕಂಡು ಪಾಪ, ಅಯ್ಯೋ ಪಾಪ ಅಂತ ಹೇಳಿದ್ರ. ಸಣ್ಣ ಮಕ್ಕಳು ನನ್ನನ್ನು ನೋಡ್ಕೊಂಡು ಅಣ್ಣ ಅಂತ ಹೇಳಿದ್ರು. ಈ ಪಾಪ ಅಣ್ಣ ಪಾಪ ಅಣ್ಣ ಸೇರಿ ಪಾಪಣ್ಣ ಎನ್ನುವುದೇ ನನ್ನ ಹೆಸರಾಯ್ತು ಸ್ವಾಮಿ. ಅದು ಬಿಟ್ರೆ ಊರು ಕೇರಿಗಳಿಲ್ಲ, ಬಂಧು ಬಳಗದವರು ಯಾರು ಇಲ್ಲ. ಇವತ್ತು ಈ ಊರಿನಲ್ಲಿದ್ದೇವೆ, ಇದೇ ನಮ್ಮೂರು, ಅವರೆಲ್ಲರೂ ನಮ್ಮವರಂತ ತಿಳಿದುಕೊಳ್ಳುವ ಮನೋಪ್ರವೃತ್ತಿ ಉಳ್ಳವ ನಾನು. ಹೋದ ಊರು ನಮ್ಮ ಊರು, ಅಲ್ಲಿದ್ದವರು ನಮ್ಮವರು ಎನ್ನುವಂತ ಮನಸ್ಸುಳ್ಳವ ನಾ ತಿಳಿದುಕೊಂಡವ ಎನ್ನುವ ಹಾಗೆ ಜೀವನವನ್ನು ಸಾಗಿಸುತ್ತಾ ಇದ್ದೀಯ. ಹೌದು. ಹಾಗಾಗಿ ಇವತ್ತು ತಿರುಗುತ್ತಾ ಬರುವಾಗ ನೀವು ಸಿಕ್ಕಿದ. ಇವತ್ತಿನಿಂದ ಬೇಡುವುದು ಬೇಡ ಅಂತ ಹೇಳ್ದ. ಅಂದ್ರೆ ನಾನು ನೀವು ಬೇಡುವುದು ಬೇಡ ಅಂತ ಹೇಳಿ ನೀನೇ ಬೇಡ್ತೀಯ ಅಂತ ಕೇಳಿದೆ. ಇಲ್ಲಪ್ಪ ಹಾಗಲ್ಲ, ನೀವು ಯಾಕಾಗಿ ಬೇಡುವುದು ಅಂತ ಕೇಳಿದ್ರೆ ಹೊಟ್ಟೆ ಪಾಡು ಅಂತ ಹೇಳಿದೆ.
ಬಟ್ಟೆ ಬಾಡಿಗೆ ವ್ಯವಸ್ಥೆ ನಾನು ಮಾಡ್ತೇನೆ, ನನ್ನ ಜೊತೆಯಲ್ಲಿ ಬನ್ನಿ ಅಂತ ಹೇಳಿದ. ಹಾ. ಇಲ್ಲಿವರೆಗೆ ಕರ್ಕೊಂಡು ಬರ್ತಾನಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ. ಕಲ್ಪನೆ ಇರಲಿಲ್ಲ. ಹಾ, ಹಾ. ಕಳುಹಿಸಿಕೊಟ್ಟವ ನಾನೇ ಇದ್ದೇನೆ. ಹಾ. ಈ ರಾಜಬೀದಿಯಲ್ಲಿ ಹಾ. ಭಿಕ್ಷುಕರ ತಂಡ ಎಲ್ಲೇ ಇದ್ರೂ ಸಹ ಹಾ. ಅವರನ್ನು ಕರೆತರಬೇಕು ಎನ್ನುವ ಹಾಗೆ ಹಾ. ಅವರಿಗೆ ಆಜ್ಞಾಪಿಸಿದವನು ನಾನೇ ಇದ್ದೇನೆ. ಸರಿ. ನಿನ್ನನ್ನು ಕಂಡಾಗ ಹಾ. ನಿನ್ನ ದೇಹವು ಹಾ. ಊನಾಂಗವಾದರೂ ಹಾ. ನಿನ್ನ ಮುಖವು ಹಾ. ವಕ್ರವಾದರೂ ಸಹ ಹಾ. ನೇರವಾದಂತ ನುಡಿ ಹಾ. ನೇರವಾದಂತ ನಡೆಯೊಂದಿಗೆ ಹಾ. ಜೀವನವನ್ನು ಸಾಗಿಸುತ್ತಾ ಇದ್ದೆ ಎಂಬುದು ಹಾ. ಸ್ಪಷ್ಟವಾಗಿ ವೇದ್ಯವಾದಂತ ಸತ್ಯ. ಸರಿ. ನಾಡಿನ ದೊರೆಯಾದಂತ ನಾನು ಹಾ. ನಿನ್ನನ್ನು ಇಲ್ಲಿ ಕರೆಸುವಲ್ಲಿ ಉದ್ದೇಶ ಏನು ಸ್ವಾಮಿ? ನಿನಗೊಂದು ಮಾತನ್ನ ಕೇಳಬೇಕೆಂಬ ಕಾರಣಕ್ಕಾಗಿ ಕರೆಸಿಕೊಂಡೆ. ನನ್ನಲ್ಲಿಯ ಹೌದು. ಏನು? ಈಗ ಕೇಳ ಕೇಳಿ ಕೇಳಿ ಕೇಳಿ. ತಿರುಗ ಕೇಳನ್ನ ಎಲೆ ತಿರುಗ ಕೇಳನ್ನ ಕುವರಿಯ ಅಯ್ಯ ಅವಳು ಕದೆಯನ ಕೊಡುವೆ ಲಗ್ನಕ್ಕೆ ಅಳು ಕದಯನ ಕೊಡುವೆ ಲಗ್ನಕ್ಕೆ ಉಳಿದ ದಿನವೆರಡನಗ ಇರು ನೀ ನಿಲಯದೊಳಗೆಂದು ಉಳಿದ ದಿನ ಎರಡನಗ ಇರು ನೀ ಹಾ ನಿಲಯದೊಳಗೆಂದ ಆ ಅಯ್ಯ ತಿರುಗ ಪಾಪಣ್ಣ ಹೊರಗಳೇ. ನಿನ್ನನ್ನು ವಿಚಾರಿಸುತ್ತಾ ಇದ್ದವ ಹಾ. ಈ ಮಗಧದ ಅರಸ ಹಾ. ಉಗ್ರಸೇನ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬೇಡ. ಆಗ್ಲಿ ಪ್ರಭು. ಎಲ್ಲಿಯೂ ತಪ್ಪದೆ ಹಾ. ವ್ಯವಹರಿಸುವ ಹಾಗೆ ಹಾ. ಜ್ಞಾನವುಳ್ಳವನು ನೀನೆಂಬುದು ಚೆನ್ನಾಗಿ ತಿಳಿದುಕೊಂಡವನಿದ್ದೇನೆ. ಹಾ, ಹಾ. ತಿರುಗ ಓ. ಈಗ ಹಾ. ನಿನಗೆ ಪ್ರಾಯ ಬಂದಿದೆ. ಹೌದು. ಅವಸ್ಥೆಗಳು ಹೀಗಿದ್ರು ಸಹ ಹಾ. ಈ ವಯಸ್ಸಿನಲ್ಲಿ ಹಾ. ಮದುವೆಯಾಗಬೇಕು ಎನ್ನುವಂತ ಹಂಬಲ ನಿನಗಿಲ್ವೇನ ಮಹಾರಾಯ? ಹುಟ್ಟಿದಂತ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಯಾವುದಕ್ಕೂ ಒಂದು ಬಯಕೆ ಅನ್ನೋದು ಇದ್ದೇ ಇರ್ತದಲ್ವಾ? ಖಂಡಿತ. ಮನುಷ್ಯನಾದ ನನಗೂ ಆಸೆ ಅನ್ನೋದು ಹುಟ್ಟುತ್ತಾ ಇದೆ ಸ್ವಾಮಿ. ಹುಟ್ಟಿದೆ. ಹಾ. ಏನ್ ಮಾಡೋಣ? ನಮ್ಮ ಈ ಪರಿಸ್ಥಿತಿಯಲ್ಲಿ ಹಾ. ಯಾರು ಕೊಡ್ತಾರೆ ಹೆಣ್ಣು? ಯಾರು ಕೊಡ್ತಾರೆ ಹೇಳಿ? ಯಾವ ಮಂಡ್ಯ ಸರಿ ಇದ್ದವನು ನನ್ನಂತವನು ಹೆಣ್ಣು ಕೊಡ್ಲಿಕ್ಕಿಲ್ಲ. ಯಾವ ಮಾಡಿ ಸಭೆ ಇದ್ದರೂ ಕೊಡುದಿಲ್ಲ. ಹೌದು, ದೇವರನ್ನೇ ಹೇಳ್ತಾರೆ. ಅಲ್ಲ, ನೀನ್ ಹೇಳಿದ ಮಾತಿಗೆ. ಯೋಗ್ಯವಾದಂತ ಮಾತು. ಹಾ. ಕನ್ಯಾ ವರೈತ ರೂಪಂ ಅಂತ ಹೇಳಿ ಎನ್ನುವ ಹಾಗೆ ಹಾ. ಯೋಗ್ಯರಾದಂತ ಕನ್ಯೆಗೆ ಹಾ. ಯೋಗ್ಯರಾದಂತ ವರನ ಜೊತೆಯಲ್ಲಿ ಹಾ. ಮದುವೆ ಮಾಡಿಸುವ ತದ್ವಾರ ಹಾ. ತನ್ನ ತಂದೆತನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಹಾ. ಪ್ರತಿಯೊಬ್ಬ ತಂದೆ ಮುಂದಾಗುತ್ತಾನೆ. ತಪ್ಪಲ್ಲ. ಆದರೂ ಹಾ. ನಿನಗೆ ಈ ಪ್ರಾಯದಲ್ಲಿ ಹಾ. ಮದುವೆಯಾಗಬೇಕಂತ ಹಂಬಲವಿದ್ದರು ಹಾ. ಹೆಣ್ಣು ಕೊಡುವವರು ಯಾರು? ಅಲ್ವಾ? ಮದುವೆ ಆಗ್ಲಿಕ್ಕೆ ಮನಸ್ಸುಂಟಾ? ಮದುವೆ ಆಗ್ಲಿಕ್ಕೆ ಮನಸ್ಸುಂಟಪ್ಪ. ಹೆಣ್ಣು ಕೊಡುವರಿದ್ರೆ ಮದುವೆ ಆಗ್ತೀಯಾ? ಖಂಡಿತ ಮದುವೆ ಆಗ್ತೇನೆ. ಈಗ ಹಾ. ನಿನ್ನ ದೇಹಸ್ಥಿತಿ ಹೀಗಿದ್ದರು, ಹಾ. ನಿನ್ನ ಮುಖದ ವರ್ಣಿಕೆ ಹೀಗಿದ್ದರು, ಹಾ. ನಿನಗೊಂದು ಮದುವೆ ಮಾಡಿಸುವುದಕ್ಕೆ ನಾನಿದ್ದೇನೆ. ಅಂದ್ರೆ ನಾಡಿನ ದೊರೆಯಾದಂತಹ ಹಾ. ನಾನೇ ನಿನ್ನ ಮದುವೆ ಮಾಡಿಸುವಲ್ಲಿ ಪ್ರಯತ್ನಿಸ್ತೇನಂತೆ. ಹೇಗೆ? ಹೇಗೆ ಗೊತ್ತಾ? ಹಾ. ನನಗೊಬ್ಬಳು ಮಗಳಿದ್ದಾಳೆ. ಹಾ. ನನ್ನ ಮಗಳು ಹಾ. ರಾಜಕುಮಾರಿ. ಆ ರಾಜಕುಮಾರಿಯನ್ನೇ ಹಾ. ನಿನಗೆ ಕೊಟ್ಟು ಮದುವೆ ಮಾಡಿಸ್ತೇನೆ. ನಿನಗೆ ಒಪ್ಪಿಗೆ ಇದೆಯಾ? ಬೇಡ ಸ್ವಾಮಿ. ರಾಜಕುಮಾರಿಯನ್ನು ಮದುವೆಯಾಗಿ ಹಾ. ಅವಳನ್ನ ಸುಖ ಸಂಪತ್ತಿನಲ್ಲಿ ಹ್ಮ್. ತೇಲಾಡಿಸುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲ. ಹಾ. ಅವ್ರು ಏನೇನೋ ಆಸೆಗಳನ್ನು ಕಟ್ಟಿಕೊಂಡಿರಬಹುದು. ಹ್ಮ್. ಆ ಆಸೆಯನ್ನ ಈಡೇರಿಸಿಕೊಳ್ಳುವುದೇ ಕಷ್ಟ. ಹ್ಮ್. ನನಗೆ ಒಂದು ಹೊತ್ತಿನ ಹೊಟ್ಟೆ ಹೊರೆದುಕೊಳ್ಳುವುದೇ ಕಷ್ಟ ಆಗಿರುವಾಗ ಅವಳ ಆಸೆಯನ್ನು ಈಡೇರಿಸಿಕೊಳ್ಳುವುದು ಹೇಗೆ? ಹಾಗಾಗಿ ಅವಳು ಯಾರನ್ನು ಬಯಸ್ತಾಳೋ ಯಾರನ್ನು ಒಪ್ತಾಳೋ ಅಂತವರಿಗೆ ಕೊಟ್ಟು ಮದುವೆ ಮಾಡಿಸಿ ಸ್ವಾಮಿ. ಸಾಕು. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಎಲ್ಲಿ ಕಲ್ಲು ಕಟ್ಟಿ ಗುಂಡಿ ಹಾಕಬೇಕು. ಹಾಕ್ಬೇಕು, ಗುಂಡಿ ಹಾಕ್ಬೇಕು. ಅವ್ರಿಗೆ ಗೊತ್ತು. ಅದು ನೀನೇ ಹೇಳು. ನಿನ್ನ ಸುಂದರ ಸರಿಯಾಗಿ ಮಾತಾಡಿ ಸಾಯುವುದಿಲ್ಲ. ನಾವು ವಿಷಯ ಹೇಳ್ತಾನೆ ಕೊಟ್ಟರು ಅದಕ್ಕೂ ಕೆರೆ ಕಟ್ಟಿಕೊಂಡ ಗುಂಡಿಗೆ ಹಾಕುದು. ಎಂತ ಸರಿ ಹೇಳ್ತಾರೆ ನೀನು ಹೇಳಿದ್ರಲ್ಲ ಅದೇ. ಮಗಳನ್ನ ಯಾರಿಗೆ ಕೊಡ್ಬೇಕು, ಯಾರಿಗೆ ಬಿಡ್ಬೇಕು ಅದಲ್ಲ, ಕಲ್ಲು ಕಟ್ಟಿ ಗುಂಡಿಗೆ ಹಾಕಬೇಕು. ನನಗೆ ಗೊತ್ತುಂಟು. ಅಲ್ಲ ನಾಡಿನ ಅರಸರಾದಂತ ನನಗೆ ಹಾ. ನೀನು ಆಜ್ಞಾಪಿಸಬೇಕಾದಂತ ಅಗತ್ಯ ಇಲ್ಲ. ಹಾ. ನಿನಗೆ ಮದುವೆ ಆಗ್ಲಿಕ್ಕೆ ಮನಸ್ಸುಂಟಾ? ಖಂಡಿತವಾಗಿ ಮದುವೆ ಮಾಡಿಸೋದಕ್ಕೆ ನಾನಿದ್ದೇನೆ. ಈ ರೀತಿ ಹಠ ತೊಡ್ತೀರಿ ಛಲ ತೊಡ್ತೀರಿ ಅಂತೇಳಿ ಆದ್ರೆ ಹಾ. ಬಹುಶಃ ಹೆಣ್ಣು ನನ್ನ ಹಾಗೆ ಕುರುಪಿಯಾಗಿರಬೇಕು ಬಹುಶಃ. ಇಲ್ಲವೇ ಇಲ್ಲ. ಹಾ. ಸರ್ವಾಂಗ ಸುಂದರಿ, ಹಾ. ಸರ್ವ ವಿಧದಲ್ಲೂ ಸರ್ವ ವಿಭಾಗದಲ್ಲೂ ಹಾ. ಸರ್ವ ಸಮರ್ಥನಿದ್ದಾಳೆ. ಹಾ. ಮತ್ತೆ ಹಾ. ರಾಜಕುಮಾರಿಯಾದಂತ ಅವಳನ್ನ ಹಾ. ಮದುವೆಯಾಗಿ ಹಾ. ನಡೆಸುವುದಕ್ಕೆ ನನ್ನಿಂದ ಸಾಧ್ಯ
ಸಾಧ್ಯವೇ? ಹಾ, ಹಾ. ತಿಳಿದುಕೊಳ್ಬೇಡ, ಹಾ. ಯೋಚಿಸಬೇಡ. ಕೆಲವಷ್ಟು ಮಂದಿಗಳ ಹಣೆಯಲ್ಲಿ ಯಾರ್ಯಾರನ್ನ ಮದುವೆಯಾಗಿ ಏನೆಲ್ಲ ಅನುಭವಿಸಬೇಕು ಅದನ್ನು ಅನುಭವಿಸಿದ್ರೆ ಮಾತ್ರ ಆ ಕಾಲಕ್ಕೆ ಗೊತ್ತಾಗುವುದು ಪರಿಸ್ಥಿತಿ ಸಂದರ್ಭ ಹೇಗಿರ್ತದೆ ಎನ್ನುವುದನ್ನ. ಆದ್ದರಿಂದ ನಾನಾಗುದಿಲ್ಲ ನಿಮ್ಗೆ ಬೇಡ. ಈಗ ನಾನು ಹೇಳಿದಂತ ಮಾತಿಗೆ ನೀನು ಒಪ್ಪಿ ಮದುವೆಯಾಗುವುದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರೆ ಬಹಳ ಒಳ್ಳೆಯದು. ಅದಿಲ್ಲ ಅಂತಾದ್ರೆ ಅರಸರಾದಂತ ನಾನು ಹೊರಡಿಸುವಂತ ರಾಜಾಜ್ಞೆ ಇವತ್ತಿನಿಂದ ಮೊದಲುಗೊಂಡು ರಾಜ ಬೀದಿಯಲ್ಲಿ ನಿನಗೆ ಪಿಕ್ಚರ್ ಬೇಡದಕ್ಕೆ ಅವಕಾಶ ಇಲ್ಲ. ಡಂಗುರವನ್ನು ಹೊಡಿತಾರೆ. ಏನ್ ಮಾಡ್ತೀಯ? ಹೊಟ್ಟೆ ತುಂಬಿ ಏನ್ ಮಾಡ್ತೀಯ? ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಭಿಕ್ಷೆ ಬಿಡುವುದಕ್ಕೆ ಅವಕಾಶ ಇಲ್ಲ. ಆದರೂ ನಿಮ್ಮ ಪ್ರಯತ್ನ ಬಿಡುವುದಿಲ್ಲ. ಬೇರೊಬ್ಬ ಶಟನನ್ನು ನೋಡಿ ಅವರಿಗೆ ಮದುವೆ ಮಾಡಿಸಿ ಬದುಕನ್ನು ಹೇಗೆ ಸವೆಸಬೇಕು ಎನ್ನುವುದನ್ನು ಅವನಿಗೆ ಕಲಿಸಿಕೊಡ್ತೇನೆ. ನಾನು ಆಗುದಿಲ್ಲ ಅಂತ ಹೇಳಿದ್ರೆ ನನ್ನಿಂದ ಅಧಿಕ ಶಟನೋರ್ವರನ್ನು ತಂದು ಹುಡುಕಿ ತಂದು ಮದುವೆ ಮಾಡಿಸ್ತೇನೆ. ಆಗ್ತೇನೆ ಸ್ವಾಮಿ, ಮದುವೆ ಆಗ್ತೇನೆ, ಖಂಡಿತ ಆಗ್ತೇನೆ. ನನ್ನಿಂದಲೂ ಅಧಿಕ ಶಟನೋರ್ವನನ್ನು ತಂದು ನಿಮ್ಮ ಮಗಳಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಆದ್ರೆ ನಾನೇ ಮದುವೆ ಆದ್ರೆ ಏನು? ನೋಡು, ಮನಸ್ಸು ಬದಲಾವಣೆಯಾಗುವುದು ಅಂತ ಹೇಳಿದ್ರೆ ಹೀಗೆ ನೋಡು. ನನ್ನ ಉದ್ದೇಶ ನಿಮ್ಮ ಪ್ರಯತ್ನ ಅದಲ್ವಾ? ನನ್ನ ಪ್ರಯತ್ನ ಅದೇ ಆಗ್ಲಿ. ಆತರ ಒಂದು ಕೆಲಸ ಮಾಡು. ಮದುವೆಗೆ ಇನ್ನು 2 ದಿವಸ ಉಂಟು. ಹಾಗಿದ್ರೆ ಒಂದು ಕೆಲಸ ಮಾಡುವ. 2 ದಿನ ಉಂಟಲ್ಲ, ಕೆಲವರು ಕೊಡ್ತೇನೆ ಅಂತ ಕಿಶೆ ಕೈ ಹಾಕಿದ್ದಾರೆ, ಅಲ್ಲೆಲ್ಲ ಹೋಗಿ ತಗೊಂಡು ಬರ್ತೇವೆ. ಕೆಲವು ಮನೆ ಮಾತ್ರ ಉಂಟು. ಇಷ್ಟು ಬೇಡಿದ್ರು ಸಾಕಾಗ್ಲಿಲ್ಲ ಮಾರಾಯ. ಕೆಲವರು ಎಂತ ಎಂತ ಇಲ್ಲ ಮರ, ಎಂತ ಇಲ್ಲ ಮರ, ಎಂತ ಇಲ್ವಾ? ಎಂತ ಇಲ್ಲ ಮರ. ಮತ್ತೆ ವಿಷಯ ಗೊತ್ತ ನಿಮಗೆ, ಕೆಲವೊಂದು ಪ್ರಾಪ್ತಿ ಅಂತ ಇರ್ತದೆ. ಯಾವ್ಯಾವ ಊರಿನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ನಮ್ಗೆ ಸಿಗ್ಬೇಕು ಅಷ್ಟು ಮಾತ್ರ ಸಿಗ್ತದೆ. ಹೆಚ್ಚು ನಿರೀಕ್ಷೆ ಮಾಡಬೇಡ. ಇಷ್ಟು ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ಬೋದು. ಪಾಲಿಗೆ ಬಂದದ್ದೇ ಪಂಚಾಮೃತ ಎಲ್ಲೂ ಹಾಗೆ ಭಾವಿಸಿಕೊಂಡು ಜೀವನ ಸಾಗಬೇಕು. ಆಗ್ಲಿ. 2 ದಿವಸ ಉಂಟು ಇರುವುದಕ್ಕೆ ಬೇಕಾಗಿ. ನಾನ್ ಪರ ಏರಿಸ್ತೇನೆ, ನಾಡಿನ ದೊರೆ. ನೀನ್ ಯಾರು? ನನ್ನ ಉಪ್ಪನ್ನಕ್ಕೆ ಕಟ್ಟು ಬಿದ್ದವ. ನಾನು ಹೇಳಿದರೆ ಕೇಳ್ಕೊಂಡು ಬದುಕಬೇಕಾದವ ಏನು? ಆದ್ದರಿಂದ ಅವನಿಗೆ ಬೇಕಾದಂತ ವಸತಿ ವ್ಯವಸ್ಥೆ ಎಲ್ಲವನ್ನು ನೀನೇ ಕಲ್ಪಿಸಬೇಕು. ಇದು ಅರಸರ ಆಜ್ಞೆ. ಹೇಳ್ತಾ ಮಹಾರಾಜರು ಹೇಳಿದ್ದು, ಇವತ್ತಿನಿಂದಲೇ ನನ್ನ ಸೇವೆ ಮಾಡ್ಕೊಂಡಿರ್ಬೇಕಲ್ಲ. ಅಂದ್ರೆ ಮೈ ನೀರು ಹಾಕ್ಲಿಲ್ಲ, ಕೆಲವು ದಿನ ತುರ್ಕೆ ಶುರುವಾಗಿದೆ. ನಿನ್ನ ಸೇವೆ ಮಾಡ್ಲಿಕ್ಕೆ ಸ್ನಾನ ಮಾಡಿಸ್ಬೇಕು ನೀನೆ. ನನ್ನ ಸೇವೆ ಮಾಡುವರೆ ನಂಗೆ ಗತಿ ಇಲ್ಲ. ನಿನ್ನ ಸೇವೆ ಮಾಡೋಕೆ ಅಲ್ಲ, ರಾಜಾಜ್ಞೆ ಅದು ಮೀರುವ ಹಾಗಿಲ್ಲ. ವಾಸನೆ 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 ದಿನ ಆಯ್ತು ಮರ ಸ್ನಾನ ಮಾಡಿದೆ. ವಾಸನೆ ಹೊಡಿತಾ ಇತ್ತು. ಹೌದಾ? ಅಯ್ಯೋ, ಅಲ್ಲೆಲ್ಲ ಕಿತ್ಕೊಂಡು ಯಾವ ಮೂಗಿದ್ದವರು ನಿನ್ನ ಹತ್ರ ಬರ್ಲಿಕ್ಕಿಲ್ಲ. ಒಂದು ವಾರ ಬೇಕು ಮರ. ಇನ್ನು ಕೆಲವು ದಿನ ನನ್ನ ಜೊತೆಲಿ ಇರು, ಯಾವ್ದಾವ್ದು ಎಲ್ಲೆಲ್ಲಿ ಉಂಟು ಅಂತ ತೋರಿಸಿ ಕೊಡ್ತೇವಾ. ಅವನು ಕಳಿಸಿಕೊಟ್ಟಿಯಾ? ವಸತಿ ವ್ಯವಸ್ಥೆ ಮಾಡ್ತೀಯಾ? ಎಲ್ಲ ನೀನ್ ಕೆಲಸ ಮುಗಿತು, ಸಂಬಳ ಸಿಕ್ತು, ಅವನಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಅವರಿಗೆ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿಗೆ ಮುಗಿದಂತ ವಾಸಬೇಡ. ಒಬ್ಬಳಿಗೆ ವ್ಯವಸ್ಥೆ ಆಯ್ತು. ಹೌದಾ? ಯಾರೋ ನನ್ನ ಮಗಳೆನಿಸಿಕೊಂಡಂತ ಪಿಶಾಚಿ, ಅವಳೇ ಗುಣ ಸುಂದರಿ, ಅವಳಿಗೆ ಬೇಕಾದಂತ ವ್ಯವಸ್ಥೆ ನನ್ನ ಮುಂದೆ ಸೆಟೆದು ನಿಂತು ತಂದೆಯ ಮಾತಿಗೆ ಪ್ರತಿ ಉತ್ತರವನ್ನ ಕೊಟ್ಟು ತಂದೆಯ ಮನಸ್ಸನ್ನ ಕಾಸಿಗೊಳಿಸಿದಂತಹ ಅವಳು ಗುಣ, ಅವಳಿಗೆ ವ್ಯವಸ್ಥೆ ಆಯ್ತು. ಇನ್ನಿಬ್ಬರಿದ್ದಾರೆ. ಯಾರನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ನನಗೆ ಗೊತ್ತುಂಟು. ನನಗೆ ಹೇಳಲಿಕ್ಕೆ ನೀನ್ ಯಾವನ? ಇನ್ನಿಬ್ಬರಿದ್ದಾರೆ, ಹೇಮ ರೂಪ. ಅವರಿಬ್ಬರಿಗೆ ಯೋಗ್ಯ ವರ. ಎಲ್ಲೆಲ್ಲ ಹುಡುಕುದು ಬೇಡ, ಯಾರ್ಯಾರನ್ನ ಕರೆತರೋದು ಬೇಡ. ನನಗಾಗಿದ್ದ ನನ್ನ ಮುದ್ದಿನ ಅಳಿಯಂದಿರು ಅಲಕಾವತಿಯ ರಾಜಕುಮಾರರು, ದುರ್ಮುಖ ದುರ್ಮತಿ, ಅವರಿಗೆ ವಿಷಯ ಮುಟ್ಟಿಸಬೇಕು. ಲೇಖನ ಬರೆದುಕೊಡ್ತೇನೆ, ಹೋಗಿ ಕೊಡ್ತೇನೆ. ಕಿರಿಮಗಳಿಗೊಂದು ವ್ಯವಸ್ಥೆ ಆಯ್ತು. ಇವರಿಬ್ರಿಗಿತ್ತಲ್ಲ ವ್ಯವಸ್ಥೆ ಮಾಡ್ಬೇಕು. ಇವ್ರು ಅಳಿದಿಕ್ಕಂತೆ ಎಲ್ಲಿಗೆ ಹೋಗ್ಬೇಕೀಗ? ಕಳಿಗೆ ಹೋಗ್ಬೇಕು.